ಒಂದು ಲೇಡಿ ವಾಸ್ ಡಯಾಗ್ನೋಸ್ಡ್ ವಿತ್ ಐ ಥಿಂಕ್ ಸ್ಟೇಜ್ 2 or 3 ಬ್ರೆಸ್ಟ್ ಕ್ಯಾನ್ಸರ್. ಫಾರಿನ್ ಅವರ ಸ್ವತಃ ಅವ್ರ ಎಕ್ಸ್ಪೀರಿಯನ್ಸ್ ಅವರು ಶೇರ್ ಮಾಡಿರೋದು. ಸರಿ, ಡಯಾಗ್ನೋಸ್ ಆದಾಗ ಏನಾಗಿದೆ, ಶಿ ಸ್ಯಾಟ್ ಅಂಡ್ ಶಿ ಥಾಟ್, ತುಂಬಾ ಸ್ಟ್ರೆಸ್ಫುಲ್ ಜಾಬ್ ಇತ್ತಂತೆ ಅವರಿಗೆ. ಸೊ ಗಂಡ ಹೆಂಡತಿ, ಐ ಡೋಂಟ್ ಥಿಂಕ್ ಚಿಲ್ಡ್ರನ್ ವರ್ ದೇರ್. ಸೊ ಶಿ ಟುಕ್ ಅ ಡಿಸಿಷನ್, ಶಿ ಟೋಲ್ಡ್, ನಾನು ದೇರ್ ವೆಲ್ ಆಫ್. ಸೊ ಶಿ ಸೆಡ್, ನನಗೆ at this point ನನ್ನ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ನಾಟ್ ಮೈ ವರ್ಕ್. She could afford to give up her work. ನಾನು 3 months I'm not working. She was there at home. ಅವರು ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಎವ್ರಿ ಡೇ ಅವ್ರ ಡೇ ಸ್ಟಾರ್ಟ್ ಮಾಡ್ತಾ ಇದೆ ಹೇಗಂದ್ರೆ ಮಮತಾ, ಅವರ ದೇವ್ರ ಏನಿತ್ತು ಅವ್ರ ದೇವ್ರ ಮುಂದೆ ದೀಪ ಹಚ್ಚಿ, she would tell gratitude, ಕೈ ಮುಗಿದು, ಥ್ಯಾಂಕ್ ಯು ಸೋ ಮಚ್ ಫಾರ್ ಹೀಲಿಂಗ್ ಮೈ ಕ್ಯಾನ್ಸರ್, ಐ ಆಮ್ ಸೋ ಹೆಲ್ತಿ ಅಂತ ಹೇಳೋರು. ನೋಯಿಂಗ್ ಶಿ ಹ್ಯಾಡ್ ಕ್ಯಾನ್ಸರ್, ಆ ಮ್ಯಾನಿಫೆಸ್ಟೇಷನ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಥ್ಯಾಂಕ್ ಯು ಫಾರ್ ಹೀಲಿಂಗ್ ಮೈ ಕ್ಯಾನ್ಸರ್ ಅಂತ. ಅಂಡ್ ಪಾಸಿಟಿವ್ನೆಸ್ ತಗೋತಾ ಇದ್ರು. ಅವರ ಯಜಮಾನ್ರು ಸಂಜೆ ಬಂದಾಗ 1 or 1.5 hours if they are watching something, they were watching only things which would make them laugh. ಒಂದು ಲಾರ್ಲನ್ ಹಾರ್ಡಿ ಇರ್ಬೋದು, ಚಾರ್ಲಿ ಚಾಪ್ಲಿನ್ ಇರ್ಬೋದು, ಇಂಥದ್ ನೋಡ್ತಾ ಇದ್ರು. ನೋಡಿ, I think it was grade 1. It was just the starting stage of cancer. So ಈ ತರ ಮಾಡಿದಾಗ, along with whatever treatment regimen ಅವರು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರು, ಅದರ ಜೊತೆಗೆ ಅವ್ರು ಯಾವಾಗ ಅವರ ಮೈಂಡಿಗೆ ಐ ಆಮ್ ಹೀಲಿಂಗ್ ಅಂತ ಹೇಳಿದ್ರು, ಐ ಥಿಂಕ್ ವಿತಿನ್ 3 months when she went, this was what she has told, it was completely under remission.